ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 8ನೇ ವಾರ ಯಾರು ಮನೆಗೆ ಹೋಗ್ತಾರಂತ ಮುಂಚೆನೆ ಹೇಳಿದ್ದೆ. ಧರ್ಮ ಅವರು ಚೈತ್ರ ಅವರು ಬಾಟಮ್ ಅಲ್ಲಿ ಇದಾರೆ. ಬಟ್ ಕಂಟೆಂಟ್ ಕೊಡ್ತಾರೋ ಒಂದೇ ಒಂದು ಕಾರಣಕ್ಕೆ ಚೈತ್ರ ಅವ್ರನ್ನ ಬಿಗ್ ಬಾಸ್ ಮೇಲೆ ಇಟ್ಕೊಂತಾರೆ. ಧರ್ಮವನ್ನ ಹೆಲ್ಮೆಟ್ ಮಾಡ್ತಾರಂತ ವೋಟಿಂಗ್ ರಿಸಲ್ಟ್ ಪ್ರಕಾರ ಪಕ್ಕ ಅವರೇ ಹೋಗಿದಾರೆ ಅನ್ಸುತ್ತೆ. ಅದಾದ್ಮೇಲೆ ಒಂದು ಸಂಡೇ ಎಪಿಸೋಡ್ ನೋಡಿದಾಗ ಖಂಡಿತವಾಗ್ಲೂ ಅನ್ಸುತ್ತೆ ಚೈತ್ರ, ಅದಾದ್ಮೇಲೆ ಸುರೇಶ್, ನಮ್ಮ ಮೋಕ್ಷತಾ, ಐಶ್ವರ್ಯ, ಶಶಿರು ಇವು 5 ಜನ ಒಂದು ಗ್ರೂಪ್ ಆಗಿ ಫಾರ್ಮ್ ಆಗಿದ್ರಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ SR ಬೋರ್ಡ್ ನೋಡ್ಕೊಟ್ಟಾಗ ಎಲ್ಲಾರ್ದು ಒಂದೇ ಆನ್ಸರ್ ಆಗ್ತಾ ಇತ್ತು. ಯಾರ್ ಮನೆಗೆ ಹೋಗ್ಬೇಕು? ತ್ರಿವಿಕ್ರಮ್. ಯಾರ್ ಮನೆಗೆ ಹೋಗ್ಬೇಕು? ತ್ರಿವಿಕ್ರಮ್. ಈ ರೀತಿಯಾಗಿ 5 ಜನ ಡಿಸೈಡ್ ಮಾಡ್ಕೊಂಡು ಒಂದು ಗ್ರೂಪ್ ಫಾರ್ಮ್ ಆಗಿದೆ ಅಂತ ಇಂಡೈರೆಕ್ಟ್ಲಿ ಗೊತ್ತಾಗುತ್ತೆ. ಡೈರೆಕ್ಟ್ಲಿ ನೋಡೋರ್ಗಂತ ಖಂಡಿತವಾಗಿ ಅರ್ಥ ಆಗುತ್ತೆ. ಮತ್ ಇವತ್ತಿನ ಒಂದು ಪ್ರೋಮೋ ಬಂದಿದೆ. ಬಿಗ್ ಬಾಸ್ ಸಾಮ್ರಾಜ್ಯ. ಈ ಸಾಮ್ರಾಜ್ಯದಲ್ಲಿ ನಮ್ಮ ಉಗ್ರ ಮಂಜು ರಾಜ್ಯ, ಮಂಜು ಅವರ ದರ್ಬಾರ್ ನಡೀತಾ ಇದೆ ಅಂದ್ರೆ ಸದ್ಯವಾಗ್ಲು ಖಂಡಿತವಾಗ್ಲು ಮೋಸ್ಟ್ ಎಂಟರ್ಟೈನ್ಮೆಂಟ್ ಆಫ್ ದ ವೀಕ್ ಆಗೋದ್ರಲ್ಲಿ ಯಾವುದೇ ಸಂದೇಹನ ಬೇಡ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರೆಸೆಂಟ್ ಇರೋರಲ್ಲಿ ಎಂಟರ್ಟೈನ್ಮೆಂಟ್ ಮಾಡೋರು ಯಾರಾದ್ರೂ ಇದಾರೆ ಅಂದ್ರೆ ಅದು ನಮ್ಮ ಉಗ್ರ ಮಂಜುನೇ. ಸೂಪರ್ ಆಗಿ ಲೋಕಲ್ ಆಟಿಟ್ಯೂಡ್ ಆಗ್ಲಿ, ಅವ್ರ ಮಾತಾಗ್ಲಿ, ಅವ್ರ ನಡೆ ಸ್ಟೈಲ್ ಆಗ್ಲಿ, ನೋಡೋ ಲುಕ್ ಆಗ್ಲಿ, ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟೊಂದು ಇನ್ವಾಲ್ವ್ ಆಗಿದಾರೆ ಅಂತ. ನನ್ಗನ್ಸುತ್ತೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದೀನಿ, ಈ ವಾರ ಕೂಡ ಕಿಚ್ಚನ ಚಪ್ಪಾಳೆ ನಮ್ಮ ಉಗ್ರ ಮಂಜಿಗೆ ಬರುತ್ತೇನ ಅಂತ ಅನ್ಸುತ್ತೆ. ಯಾಕಂದ್ರೆ ಅಲ್ಲಂತ ಕ್ಯಾರೆಕ್ಟರ್ ಸಿಕ್ಕಿದೆ. ರಾಜ ಸ್ವಲ್ಪ ಸಿಟ್ಟು, ಸ್ವಲ್ಪ ಕೋಪ, ಸ್ವಲ್ಪ ತಾಳ್ಮೆ, ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಇದು, ಆ ರೀತಿಯಾಗಿ ಒಂದೊಂದು ವೇ ಅಲ್ಲಿ ಅವ್ರು ಎಂಟರ್ಟೈನ್ ಮಾಡ್ಬೇಕು. ಆ ರೀತಿ ಇರ್ತಾರೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ದೂಕುಡು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಇರ್ತಾರೆ ನೋಡು, ಆ ರೀತಿಯಾಗಿ ಕಾಮಿಡಿ ಒಂದೊಂದು ವೇ ಒಂದೊಂದು ರೀತಿ ಆಕ್ಟ್ ಮಾಡ್ಬೇಕು. ಒಂದೊಂದು ರೀತಿ ರಾಜ ಆಗಿರ್ತಾರೆ. ಆ ಟೈಮಲ್ಲಿ ಅಲ್ಲಿರುವ ಪ್ರಜೆಗಳು ಅವ್ರಿಗೆ ರಿಯಾಕ್ಟ್ ಮಾಡಬೇಕು. ಅಂತದ್ರಲ್ಲಿ ಈ ಪ್ರೋಮೋ ನೋಡಿದಾಗ ನನಗೊಂದು ನೆನಪಾಗೋದೇನಂದ್ರೆ ಲಾರ್ಡ್ ಪ್ರಥಮ್ ಅಂತ ಗೊತ್ತಲ್ಲ, ಅಂದ್ರೆ 4th ಸೀಸನ್ ಅಲ್ಲಿ ಲಾರ್ಡ್ ಪ್ರಥಮ್ ಅಂತ ಒಂದು ಕ್ಯಾರೆಕ್ಟರ್ ಸಿಕ್ಕಿತ್ತು. ಯಾರಿಗೆ? ನಮ್ಮ ಪ್ರಥಮ್ ಅವರಿಗೆ. ಆ ರೀತಿಯಾಗಿ ಈ ವಾರ ಕೂಡ ಈ ಸೀಸನ್ ನಲ್ಲಿ ನಮ್ಮ ಉಗ್ರ ಮಂಜಿಗೆ ಅಂತ ಕ್ಯಾರೆಕ್ಟರ್ ಸಿಕ್ಕಿದೆ. ಒಬ್ಬೊಬ್ಬರನ್ನ ಅಲ್ಲಾಡ್ಸೋದ್ರಲ್ಲಿ, ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ಯಾವುದೇ ಸಂದೇಹ ಬೇಡ, ಅನುಮೇಡ ಬೇಡ. ಫುಲ್ ಕಲರ್ಫುಲ್ ಆಗಿರುತ್ತೆ ಈ ವಾರ ಅಂತ ಹೇಳ್ಬೋದು. ಆ ರೀತಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಅವ್ರು ತಗೊಂಡ ಡಿಸಿಷನ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಅದ್ರಲ್ಲೂ ನಮ್ಮ ಚೈತ್ರ ಅವರಿಗೆ ವಾಯ್ಸ್ ಲೋಷನ್ ಆಗುತ್ತೆ ಅಂತ ಹೇಳಿ ಬಾಯಲ್ಲಿ ಆಲೂಗಡ್ಡೆ ಬರೀತಾರೆ ಗುರು. ಅದಾದ್ಮೇಲೆ ಧನರಾಜ್ ಅವರು ಇದು ಕೇಳಿದೆಲ್ಲ ಮಾತೆಲ್ಲ ಕೇಳ್ಬೇಕಾಗಲ್ಲ ಅನ್ಸುತ್ತೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈ ಇಡೀ ವಾರನ ಅವರೇ ರಾಜ ಆಗಿರ್ತಾರೆ. ಬಟ್ ಪ್ರಜೆಗಳಲ್ಲಿ ಮಂತ್ರಿನೋ ಇಲ್ಲ ಪ್ರಜೆಗಳು ಇನ್ನು ಬೇರೆ ಬೇರೆ ಸ್ಥಾನ ಬದಲಾಗಬಹುದು. ಬಟ್ ಕೊನೆ ಡಿಸಿಷನ್ ನಮ್ಮ ಮಂಜುರ್ದಾಗಿರುತ್ತೆ. ಮಂಜು ಒಬ್ಬರಾಗಿರ್ತಾರೆ. ಇಲ್ಲಿ 2 ಟೀಮ್ ಆಗುತ್ತೆ. 2 ಟೀಮ್ ಒಬ್ಬರು ಪ್ರಜೆಗಳಾಗಿರ್ತಾರೆ. ಇನ್ನೊಂದ್ 2 ಟೀಮ್ ಅವ್ರ ಸೈನಿಕರು, ನಾಯಕರು, ಅಸಿಸ್ಟೆಂಟ್ ಆಗಿರ್ತಾರೆ. ಈ ಟೈಮಲ್ಲಿ ಅವರು ಯಾವುದೇ ರೀತಿಯಾದ ಒಂದು ಕಠಿಣವಾದ ಶಿಕ್ಷೆ ಕೊಡಬಹುದು. ಖಂಡಿತವಾಗ್ಲೂ ಇದ್ರಲ್ಲಂತ ಅರ್ಥ ಆಗುತ್ತೆ. ಒಂದು ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ ಅನ್ನೋದ್ರಲ್ಲಿ. ಯಾಕಂದ್ರೆ ಮಂಜು ಅವರಿಗೆ ಪ್ರಾಕ್ಟಿಕಲ್ ಆಗಿ ಕೆಲವ್ರ ಮೇಲೆನೆ ಕೋಪ ಇದೆ. ಆ ಕೋಪನ ಈ ಟಾಸ್ಕ್ ಅಲ್ಲಿ ಏನಾದ್ರೂ ತೀರ್ಸ್ಕೊಂತಾರ ಅಂತ ಕಾದ್ ನೋಡ್ಬೇಕು. ಇಷ್ಟ ಆಗಿದೆ, ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದೆ. ಆಕ್ಚುಲಿ ಮಂಜು ಅವರಿಗೆ ಇಂತ ಕ್ಯಾರೆಕ್ಟರ್ ಬೇಕಾಗಿತ್ತು. ಅವ್ರ ಆಕ್ಟಿಂಗ್ ಆಗ್ಲಿ, ಆ ಲೋಕಲ್ ಆಟಿಟ್ಯೂಡ್ ಆಗ್ಲಿ, ಅವ್ರು ನೋಡೋ ಒಂದು ಲುಕ್ ಆಗ್ಲಿ, ಆ ಡ್ರೆಸ್ ಸೆನ್ಸ್ ಆಗ್ಲಿ, ಮಾತಾಗ್ಲಿ, ಬಿಗ್ ಬಾಸ್ ಮನೆಯಲ್ಲಿ ಮೋಸ್ಟ್ ಆಫ್ ದ ಎಂಟರ್ಟೈನರ್ ಅಂದ್ರೆ ಅದು ನಮ್ಮ ಮಂಜುನೇ. ಎಲ್ಲದ್ರಲ್ಲೂ ಇದ್ದಾರೆ. ವಾದ ಮಾಡ್ತಾರೆ, ಆರ್ಗ್ಯುಮೆಂಟ್ ಮಾಡ್ತಾರೆ, ಫಿಸಿಕಲ್ ಟಾಸ್ಕ್ ಆಡ್ತಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಸಾಂಗ್ ಆಡ್ತಾರೆ, ಕಾಮಿಡಿ ಮಾಡ್ತಾರೆ, ಮಿಮಿಕ್ರಿ ಮಾಡ್ತಾರೆ, ಎಲ್ಲಾನು ಮಾಡ್ತಾರೆ. ಟೋಟಲ್ ಆಗಿ ಈ ವಾರ ಟಾಸ್ಕ್ ಇದೇ ಇರುತ್ತೆ. ಇದರ ಮೇಲೆ ಬೇಸ್ ಪರ್ಫಾರ್ಮೆನ್ಸ್ ಮೇಲೆ ಅವರಿಗೆ ಕಳಪೆ ಉತ್ತಮ ಅಂತ ಬರೋದು ಕೂಡ ಸಹಜ. ನೋಡ್ಬೇಕು ಯಾರ ಆಟಿಟ್ಯೂಡ್ ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ಪ್ರಜೆಗಳಾದ್ರೆ ಕೂಡ ರಾಜ ಮೇಲೆ ತಿರುಗಿ ಬೀಳ್ಬೋದು. ಅದು ಕಂಟೆಂಟ್ ಇರ್ಬೇಕು, ಚೆನ್ನಾಗಿರ್ಬೇಕು, ಪಾಯಿಂಟ್ ಆಫ್ ಇರಬೇಕು. ಆ ರೂಲ್ಸ್ ಬೇಕ್ ಮಾಡಬಾರ್ದು. ಎಲ್ಲಾನು ಇರುತ್ತೆ. ಮತ್ತೆ ನೋಡ್ಬೇಕು ಮಂಜು ಅವರು ಯಾರ್ಯಾರಿಗೆ ಯಾವ ರೀತಿ ಟಾರ್ಚರ್ ಕೊಡ್ತಾರೆ, ಯಾರು ಯಾವ ರೀತಿ ತಿರುಗಿ ಬೀಳ್ತಾರೆ ಅಂತ. ಟಾಸ್ಕ್ ಆದ್ರೆ ತುಂಬಾ ಫನ್, ಎಂಟರ್ಟೈನ್ಮೆಂಟ್ ಎಲ್ಲ ಇರುತ್ತೆ. ಕಾದ್ ನೋಡ್ಬೇಕು. ಮತ್ತೆ ಈ ಪ್ರೋಮೋ ನೋಡಿದಾಗ ಒಬ್ಬೊಬ್ಬನಾದ್ರೆ ಕಾಣಿಸ್ಲಿಲ್ಲ, ಮೋಕ್ಷಿತ್ ಅವ್ರು ಕಾಣಿಸ್ಲಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಕವರ್ ಮಾಡಿದ್ದಾರೆ ಬಿಗ್ ಬಾಸ್. ಬಟ್ ಮೋಕ್ಷಿತ್ ಅವರು ಅಷ್ಟು ಇದಾಗ್ಲಿಲ್ಲ. ಬಿಟ್ಟಲ್ಲಿ ಇದರಲ್ಲಿ ತ್ರಿವಿಕ್ರಮ್ ಅವ್ರು ಮಂತ್ರಿ ಆಗಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಗೌತಮಿ ಅವರಿಗೆ ಶಿಕ್ಷೆ ಕೊಡ್ತಾ ಇದ್ದಾರೆ ನಮ್ಮ ತ್ರಿವಿಕ್ರಮ್ ಅವರು. ಆದ ಕಾರಣ ನೋಡ್ಬೇಕು ಯಾವ ರೀತಿ ಇರುತ್ತೆ ಅಂತ. ಮತ್ತೆ ಪ್ರೋಮೋ ನೋಡಿದಾಗ ನಿಮ್ಗೆ ಹೇಗ ಅನ್ಸಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.